ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಡಿನಾದ್ಯಂತ ಎಲ್ಲರೂ ವಿಜೃಂಭಣೆಯಿಂದ ಖುಷಿಯಿಂದ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹಾಗೆಯೇ ಈ ಗಣೇಶ ಉತ್ಸವವು ನಮ್ಮ ಶಿವಾಜಿ ಕಾಲದಲ್ಲಿ ಮನೆ ಮನೆಯಲ್ಲಿ ಪೂಜಿಸುತ್ತ ಇರತಕ್ಕಂಥ ಹಬ್ಬವನ್ನು 1893ರಲ್ಲಿ ಬಾಲಗಂಗಾಧರ ತಿಲಕರವರು ಸ್ವತಂತ್ರದ ಹೋರಾಟಕ್ಕಾಗಿ ಯುವಕರನ್ನು ಒಗ್ಗೂಡಿಸುವ ಒಂದು ಉದ್ದೇಶದಿಂದ ಗಣೇಶ ಉತ್ಸವ ಅಂತ ಹೇಳಿ ಪ್ರಾರಂಭ ಮಾಡಿದರು. ಅದು ಅಂದಿನಿಂದ ಇಂದಿನವರೆಗೂ ಅದು ಪ್ರತಿಯೊಂದು ಊರು, ಗ್ರಾಮ, ಹಳ್ಳಿಗಳಲ್ಲಿ ಗಣಪತಿಯನ್ನು ಕೂರಿಸಿ ವಿಜೃಂಭಣೆಯಿಂದ ಅದು ಮನೆ ಮನೆಯಾದ ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಹಬ್ಬವಾಗಿ ಇವತ್ತು ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಹಾಗೆಯೇ ನಾನು ಈ ವಿಚಾರದಲ್ಲಿ ಒಂದೆರಡು ನಿಮಗೆ ನಾನು ನನ್ನ ಅನಿಸಿಕೆಗಳನ್ನ ಹೇಳಬೇಕು ಅಂತಂದ್ರೆ, ಇವತ್ತಿನ ದಿನದಲ್ಲಿ ಏನು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಗಣಪತಿಯನ್ನು ಕೂರಿಸಿ 5 ದಿನಗಳ ಅಥವಾ 3 ದಿನಗಳನ್ನ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದಾರೆ. ಹಾಗೆಯೇ ಏನು ಈ ಕಾರ್ಯಕ್ರಮಕ್ಕೆ DJ ಅನ್ನು ಬಳಸಬೇಕು ಅನ್ನೋದೊಂದು ಹೋರಾಟ ಬೇಕೇ ಬೇಕು ಅಂತ ಹೇಳಿ ನಾನು ಅದು ಮಾಡಬಾರ್ದು, ತಪ್ಪು ಅಂತ ಅಲ್ಲ. ಆದ್ರೆ ನಾವೆಲ್ಲ ಬಾಲ್ಯದಲ್ಲಿರುವಾಗ ನಮ್ಮ ಗುರುಗಳಾದಂತಹ ಅಂದಿನಿಂದ ಗುರುಗಳಾದಂತಹ ನಾಗಭೂಷಣ ಮೇಷ್ಟ್ರು ಹಾಗೂ ಹೊನ್ನಂಗಿ ಶ್ರೀಧರ ಮೂರ್ತಿಯವರು ಸಹ ನಮಗೆ ಒಂದು ಬಾಲ್ಯದಲ್ಲಿ ವೇದಿಕೆಯನ್ನು ಹತ್ತಿಸಿ ಈ ಒಂದು ಗಣೇಶೋತ್ಸವದ ಒಂದು ಸಮಿತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನ ಒಂದು ವೇದಿಕೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಣ್ಣ ಪುಟ್ಟದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಸಹ ನಮ್ಮ ಒಂದು ಅವರು ಹೇಳಿಕೊಟ್ಟಂತ ಅವಧಿಯಲ್ಲಿ ನಮಗೆ ಬಿಡುವಿನ ಟೈಮಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಇವತ್ತಿನ ಯುವಕರು ನಾನು ಆ DJ ಅಂತ ಹೇಳಿದಲ್ಲ, ಆ ವಿಷಯದ ಬಗ್ಗೆ ಹೇಳೋದಾದ್ರೆ, ಯಾಕೆ DJ ಬೇಕು? ನಮಗೆ ಬೇಕಾದಷ್ಟು ಈಗ ಬಾಲಗಂಗಾಧರ ತಿಲಕ್ ಅವರು ಗಣೇಶೋತ್ಸವ ಮಾಡಿ, ಆದ್ರೆ ನೀವು ಆ ವಿಸರ್ಜನೆ ಮಾಡುವಾಗ ಕುಣಿದು ಕುಪ್ಪಳಿಸಿ ಮಾಡಿ ಅಂತಾನೆ ಹೇಳಿದ್ದಾರೆ, ಏನ್ ಮಾಡಬೇಡಿ ಅಂತ ಹೇಳಿಲ್ಲ. ಅವತ್ತು ಸಹ ಅದನ್ನು ಮಾಡ್ತಾ ಇದ್ರು, ಸಂಭ್ರಮದಿಂದ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ರು. ಆದ್ರೆ ಅವತ್ತು ಅವರು ಆ ಕುಣಿಯುವುದಕ್ಕೆ ಬಳಸುತ್ತಿದ್ದಂಥವು ಯಾವುದು ಅಂದ್ರೆ, ನಮಗೆ ಬೇಕಾದಷ್ಟು ನಮ್ಮ ಹತ್ರನೇ ಇದೆ. ಇಲ್ಲಿ ಚಂಡೆ ವಾದನ ಇರ್ಬೋದು, ಮತ್ತೆ ಡೊಳ್ಳು ಕುಣಿತ ಇರ್ಬೋದು, ವೀರಗಾಸೆ ಇರ್ಬೋದು, ಹುಲಿ ವೇಷ ಇರ್ಬೋದು, ಪಟ ಕುಣಿತ, ಹಾಗೆ ಈಗಿನ ನಾಸಿಕ್ ಸಹ ಒಂದು ಮಾಡ್ತಾರೆ. ಅದು ಸಹ ಅದ್ರದ್ದೇನು ಏನು ತೊಂದರೆ ಆಗೋದಿಲ್ಲ. ಯಾಕೆ DJ ಬೇಡ ಅಂತ ಅನ್ಸ್ತಾ ಹೇಳ್ತಿದ್ರೆ, ನನಗೆ ಗೊತ್ತಿರುವ ವಿಚಾರ ಏನಂತಂದ್ರೆ, ಅಂದ್ರೆ ಇರ್ಬೋದೇನೋ ಅಂತ ಅಂದ್ರೆ, DJ ಒಂದು ರಾಜಬೀದಿಯಲ್ಲಿ ಗಣೇಶೋತ್ಸವ ಹೋಗುವ ಟೈಮಲ್ಲಿ ಆ ಒಂದು ಸೌಂಡ್, ಇವತ್ತಿನ DJಯ ಸೌಂಡು ಮಿತಿ ಮೀರಿ ಹೋಗಿದೆ. ಪಕ್ಕದಲ್ಲಿ ರೋಗಿಗಳಿರ್ಬೋದು, ಹಾರ್ಟ್ ಪೇಷಂಟ್ಗಳಿರ್ಬೋದು, ಅಥವಾ ಬೇರೆ ಇನ್ಯಾವುದ ಅವರು ಸ್ವಲ್ಪ ಆ ಶಬ್ದಕ್ಕೆ ತಡೆಗ ಆಗದಿದ್ದವರು ಇರ್ಬೋದು. ಆದರೆ ಅದು ಅಲ್ಲದೆ ಮತ್ತೆ ಆ ಜೊತೆಯಲ್ಲಿ ಹೋಗುವಂತ ಯುವಕರು ಅದನ್ನ ಆ ಸೌಂಡಿಗೆ, ಕೆಲವರು ಇವತ್ತಿನ ಏನು ಹಾರ್ಟಿನ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಅದರಿಂದ ಉದ್ದೇಶ ಇರ್ಬೋದು ಅಂತ ಅನ್ಕೊಂಡಿನಿ, ಗೊತ್ತಿಲ್ಲ, ತಾಂತ್ರಿಕ ವಿಚಾರ ಗೊತ್ತಿಲ್ಲ, ನನ್ನ ಅನಿಸಿಕೆ ಇರ್ಬೋದು. ಅದು ಬೇಡ. ಅದನ್ನು ಮೀರಿಸಿ ಗಣೇಶೋತ್ಸವವನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಇದಾವೆ. ನಮಗೆ ನೋಡ್ಬೋದು ದಕ್ಷಿಣ ಕರ್ನಾಟಕದಲ್ಲಿ ಆ DJನ ಸ್ವಲ್ಪ ದೂರ ಇಡ್ತಾ ಇದ್ದಾರೆ. ಕುಣಿಯುವುದಕ್ಕೆ ಬೇಕಾದಷ್ಟಿದೆ. ಬಾಲಗಂಗಾಧರವರು ಹೇಳಿದೆ ಅಂತಂದ್ರೆ, ನೀವು ಕುಡಿದು ಕುಪ್ಪಳಿಸಬೇಕು ಅಂತ ಹೇಳಿದಲ್ಲ, ಕುಣಿದು ಕುಪ್ಪಳಿಸಬೇಕು ಅಂತ ಹೇಳಿರುವಂಥದ್ದು. ಅದಕ್ಕೆ ಬೇಕಾದಷ್ಟಿದೆ. ನೀವು ನೋಡಿ, ನಾನು ಬೇಕಾಗಿಲ್ಲ, ಒಂದು ವಿಡಿಯೋ ಇದೆ, ಅದು ಸಣ್ಣ ಜಾಲಕ ನಿಮ್ಗೆ ಹಾಕಲಿಕ್ಕೆ ಇಷ್ಟಪಡ್ತೀನಿ. ಆತರ ಮಾಡಿದ್ರೆ ಭಕ್ತಿಯಿಂದ ನಾವು ಗಣೇಶನನ್ನು ಮೇಲ್ಗಡೆ ಕೂರಿಸ್ಕೊಂಡು ಭಕ್ತಿಯಿಂದ ಅಚ್ಚುಕಟ್ಟಾಗಿ ಎಷ್ಟು ಬೇಕಾದ್ರೂ ಕುಣಿಬಹುದು, ಎಷ್ಟು ಬೇಕಾದ್ರೂ ಸಂಭ್ರಮ ಪಡಬಹುದು ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೀನಿ. ಮತ್ತೆ ಅದು ನಮ್ಮ ಗ್ರಾಮಸ್ಥರಲ್ಲಿ ಇರುವಂತ ಯುವಕರಿಗೆ ಒಂದು ವಾರ ಮೊಬೈಲ್ ಅನ್ನು ಬದಿಗಿಟ್ಟು, ನೀವು ಏನು ನಾಟಕಗಳಾಗಿರ್ಬೋದು ಅಥವಾ ಬೇರೆ ಈ ಡೊಳ್ಳು ಕುಣಿತ ಅಥವಾ ವೀರಗಾಸೆ, ಅದು ಏನು ಕುಣಿಯೋದಕ್ಕೆ ಬೇಕಾಗಿರುವಂಥದ್ದು ನಾವೇ ಕಲ್ತ್ಕೊಬಹುದು. ನಾವೇ ಕಲಿತು ನಮ್ಮ ಊರಿನ ಜನಗಳಿಗೆ ಮನೋರಂಜನೆ ಕೊಡೋದು, ಅದರಂತ ಖುಷಿ ನೀವು ಯಾವ DJನೂ ಸಹ ಬರೋದಿಲ್ಲ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದರಿಂದ ನಮ್ಮ ಗ್ರಾಮದಲ್ಲಿ ಇರುವಂತ ಪ್ರತಿಭೆಗಳನ್ನು ಹೊರಗಡೆ ತರಲಿಕ್ಕೂ ಸಹ ಒಂದು ದೊಡ್ಡ ಅವಕಾಶ ಆಗ್ತದೆ. ಅವರಿಗೆಲ್ಲ ಅವಕಾಶಗಳು ಸಿಕ್ಕೋದಿಲ್ಲ ಅಂತ ಹೇಳಿ ಹೇಳ್ತೇನೆ. ಎಲ್ಲ ಯುವಕರು ದಯಮಾಡಿ ತಪ್ಪು ಅನ್ಯತಾ ಭಾವಿಸದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಎಲ್ಲವನ್ನು ಹುಟ್ಟಾಕೋಣ. ಗಣಪತಿ ವಿಸರ್ಜನೆಗೆ ಬೇಕಾಗುವಂತ ಎಲ್ಲ ಏನು ಕುಣಿತಕ್ಕೆ ಬೇಕಾಗುವಂತ ಭಜನೆ ಕುಣಿತ ಇರ್ಬೋದು, ಇನ್ನಿತರ ಕುಣಿತಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಳೋಣ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಾಟಕ ಮತ್ತು ಮಕ್ಕಳಿಗೆ ಕಲಿಸಿ ಮಾಡೋಣ. ನಾವು ಸಹ ನಮ್ಮ ಗುರುಗಳು ಹೇಳಿದಂತ ಒಂದು ಕಲೆಯನ್ನು ಸ್ವಲ್ಪ ನಾವು ನಮ್ಮ ಬಿಡುವಿದ್ದವಾಗ ನಾವು ಮಕ್ಕಳಿಗೆಲ್ಲ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಮುಂದೆ ಸಹ ನಮ್ಮ ಕೈಲಾಗಷ್ಟು ನಾವು ಮಾಡ್ತೇವೆ. ದಯಮಾಡಿ ಎಲ್ಲರೂ ಈ ತರ ಆಗೋಣ ಅಂತ ಹೇಳಿ, ಮತ್ತು ನಮ್ಮ ಒಂದು ಗಣಪತಿ ಹಬ್ಬ, ಗೌರಿ ಹಬ್ಬ ನಮ್ಮ ಒಂದು ಸನಾತನ ಧರ್ಮದ ಒಂದು ದೊಡ್ಡ ಹಬ್ಬ ಅಂತ ಹೇಳಿ ನಾವು ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಹಿಂದ್.